ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸ್ಟೂಡೆಂಟ್ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಮಾಡುವ ಹ್ಯಾಪಿ ವಾರ ಗುರುವಾರ ಎಲ್ಲರೂ ಸೇರಿ ಮಾಡೋಣ ವಿಶ್ವಕ್ಕೆ ನಮಸ್ಕಾರ ಅಂತ ಹೇಳ್ತಾ ಸ್ನೇಹಿತರೆ, ನಾವು ಯಾವುದೇ ಕಾರ್ಯಕ್ರಮವನ್ನು ಶುರು ಮಾಡಬೇಕಂತಂದರೆ ಮೊದಲು ಹೆತ್ತ ತಂದೆ ತಾಯಿಗೆ ನಮಸ್ಕರಿಸಿ ಮತ್ತು ವಿಶ್ವಕ್ಕೆ ನಮಸ್ಕರಿಸಿ ಧನ್ಯವಾದಗಳನ್ನು ಹೇಳಿ ನಾವು ಕಾರ್ಯವನ್ನು ಶುರು ಮಾಡೋದ್ರಿಂದ ಸ್ನೇಹಿತರೆ ಆ ಕಾರ್ಯಕ್ರಮಗಳು ನಮಗೆ ಯಶಸ್ವಿಯಾಗಿ ತಂದುಕೊಡುತ್ತೆ ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಧ್ಯಾನ, ಪ್ರತಿನಿತ್ಯ ಧ್ಯಾನ, ಪ್ರತಿನಿತ್ಯ ಸ್ನಾನ ಸ್ನೇಹಿತರೆ. ಸೊ ಅದರ ಜೊತೆಗೆ ಇನ್ಕ್ರೆಡಿಬಲ್ ಹೆಲ್ತ್ ಸೀಕ್ರೆಟ್ ಅಂತಂದರೆ ನಾನು ಇವತ್ತು ತಂದಿರತಕ್ಕಂಥದ್ದು ಬಹಳ ಅಂದರೆ ಬಹಳ ನಮ್ಮ ದೇಹದಲ್ಲಿರತಕ್ಕಂಥ ಅಂಗಾಂಗಗಳಿಗೆ ಯಾವ ಕೆಲಸ ಮಾಡುತ್ತೆ ಮತ್ತು ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಬರೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಾವೆಲ್ಲರೂ ಧ್ಯಾನ ಮಾಡೋಣ ಸ್ನೇಹಿತರೆ. ಪ್ರತಿನಿತ್ಯ ಧ್ಯಾನ ಮತ್ತು ಪ್ರತಿನಿತ್ಯ ಸ್ನಾನ ಅಂತ ಹೇಳ್ತಾ, ಸೊ ಬನ್ನಿ ಈಗ ನಾವು ಧ್ಯಾನವನ್ನು ಶುರು ಮಾಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾವು ಧ್ಯಾನವನ್ನು ಶುರು ಮಾಡಬೇಕಂತಂದರೆ ಮೊದಲನೇದಾಗಿ ನಾವು ಒಂದು ನಿರ್ಮಲ ಪ್ರದೇಶವನ್ನು ಆಯ್ಕೆ ಮಾಡ್ಕೋಬೇಕು ಸ್ನೇಹಿತರೆ. ನಿರ್ಮಲ ಪ್ರದೇಶವನ್ನು ಆಯ್ಕೆ ಯಾಕೆ ಮಾಡ್ಕೋಬೇಕಂತಂದರೆ, ನಾವು ಅಲ್ಲಿ ಕುಳಿತುಕೊಂಡು ಧ್ಯಾನವನ್ನು ಮಾಡುವಾಗ ನಮಗೆ ಯಾವುದೇ ಅಡಚಣೆಗಳು ಮತ್ತು ತೊಂದರೆಗಳು ಆಗಬಾರ್ದು ಅಂತ ಹೇಳ್ಬಿಟ್ಟು ವಿಶ್ರಾಂತಿವಾದ ಒಂದು ಆರಾಮದಾಯಕ ಮತ್ತು ಒಂದು ಸ್ವಚ್ಛವಾದ ಒಂದು ನಿರ್ಮಲ ಪ್ರದೇಶವನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಅದಾದ ನಂತರ ಸ್ನೇಹಿತರೆ, ನಾವು ಅಲ್ಲಿ ಕುಳಿತುಕೊಂಡು ಧ್ಯಾನವನ್ನು ಮಾಡುವಾಗ ಗಮನಿಸಬೇಕಾಗಿದ್ದದ್ದು ಏನಂತಂದರೆ ಸ್ನೇಹಿತರೆ, ನಾವು ಡೈರೆಕ್ಟಾಗಿ ನೆಲದ ಮೇಲೆ ಅಂದರೆ ನಾವು ನೆಲದ ಮೇಲೇ ಕುಳಿತುಕೊಂಡು ಧ್ಯಾನ ಮಾಡಬಾರ್ದು ಸ್ನೇಹಿತರೆ. ನೆಲದ ಮೇಲೆ ಒಂದು ವಸ್ತ್ರ ಆಗಲಿ, ಯೋಗ ಮ್ಯಾಟ್ ಆಗಲಿ, ಒಂದು ಚಾಪೆಯನ್ನು ಚೆನ್ನಾಗಿರೋದನ್ನು ಹಾಕಿಕೊಂಡು ಅದರ ಮೇಲೆ ನಾವು ಧ್ಯಾನವನ್ನು ಮಾಡೋದ್ರಿಂದ ನಮಗೆ ಉತ್ತಮ ಫಲಗಳನ್ನು ಲಭಿಸುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಸ್ನೇಹಿತರೆ. ಯಾಕೆಂತಂದರೆ ನಾವು ಅಲ್ಲಿ ನೆಲದ ಮೇಲೆ ಡೈರೆಕ್ಟಾಗಿ ಕುಳಿತುಕೊಂಡು ಧ್ಯಾನವನ್ನು ಮಾಡೋದ್ರಿಂದ ಅಲ್ಲಿ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ಅಂತ ಹೇಳ್ಬಿಟ್ಟು ಇರ್ತಾವೆ ಸ್ನೇಹಿತರೆ. ಸೊ ನಮಗೆ ಅಲ್ಲಿ ನಾವು ಡೈರೆಕ್ಟಾಗಿ ಕೂತ್ಕೊಳ್ಳೋದ್ರಿಂದ ನಮಗೆ ನಕಾರಾತ್ಮಕ ಶಕ್ತಿಗಳೇ ಸಿಗುತ್ತೆ ಅಂತ ಹೇಳ್ತಾ, ನಮಗೆ ಸಕಾರಾತ್ಮಕ ಶಕ್ತಿಗಳು ಸಿಗಬೇಕಂತಂದರೆ ನಾವು ಅಲ್ಲಿ ಒಂದು ಯೋಗ ಮ್ಯಾಟ್ ಅಥವಾ ಚಾಪೆಯನ್ನು ಇಲ್ಲ ಒಂದು ಚೆನ್ನಾಗಿರೋ ವಸ್ತ್ರವನ್ನು ನೆಲದ ಮೇಲೆ ಹಾಕ್ಕೊಂಡು ಅದರ ಮೇಲೆ ಕುಳಿತುಕೊಂಡು ನಾವು ಧ್ಯಾನ ಮಾಡೋದ್ರಿಂದ ನಮಗೆಲ್ಲವೂ ಸಕಾರಾತ್ಮಕ ಶಕ್ತಿಗಳೇ ಸಿಗತ್ತೆ ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ ಈಗ ನಾವು ಧ್ಯಾನವನ್ನು ಶುರು ಮಾಡೋಣ. ಸೊ ನೋಡಿ, ಈಗ ನಾವು ಆರಾಮದಾಯಕವಾಗಿ ಒಂದು ನಿರ್ಮಲ ಪ್ರದೇಶವನ್ನು ಆಯ್ಕೆ ಮಾಡಿದ್ದೀವಿ. ಅದಾದ ನಂತರ ಯೋಗ ಮ್ಯಾಟನ್ನು ನಾವು ಹಾಕ್ಕೊಂಡಿದ್ದೀವಿ. ಈಗ ನಾವು ಧ್ಯಾನವನ್ನು ಶುರು ಮಾಡಬೇಕು. ಧ್ಯಾನವನ್ನು ಶುರು ಮಾಡಬೇಕಂತಂದ್ರೆ ಸ್ನೇಹಿತರೆ, ನೀವು ಆರಾಮದಾಯಕವಾಗಿ ಕುಳಿತುಕೋಬೇಕು. ಆರಾಮದಾಯಕ ಕುಳಿತುಕೋಬೇಕಂತಂದ್ರೆ ನಮಗೆ ವಜ್ರಾಸನ, ಸುಖಾಸನ ಅಂತ ಹೇಳ್ಬಿಟ್ಟು ಇದಾವೆ ಸ್ನೇಹಿತರೆ. ಆ ಆಸನಗಳಲ್ಲಿ ಕೂತ್ಕೊಂಡ್ರೆ ನಿಮಗೆ ಒಳ್ಳೆಯದು. ಮತ್ತು ನೀವು 15ರಿಂದ 30 ನಿಮಿಷದವರೆಗೂ ನೀವು ಧ್ಯಾನ ಮಾಡುವಾಗ ನಿಮಗೆ ಯಾವುದೇ ಕಾರಣಕ್ಕೆ ನಿಮಗೆ ಕಾಲು ನೋವು, ಮೊಣಕಾಲು ನೋವು, ಸೊಂಟ ನೋವು ಬರದೇ ಇರೋ ಥರ ನೀವು ನೋಡ್ಕೋಬೇಕಂತಂದರೆ ಮೊದಲು ಸುಖಾಸನ ಇಲ್ಲ ವಜ್ರಾಸನದಲ್ಲಿ ನೀವು ಕುಳಿತುಕೋಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾನೀಗ ಕುಳಿತುಕೊಂಡಿರೋದು ಇದು ಸುಖಾಸನ ಅಂತ ಹೇಳ್ಬಿಟ್ಟು. ಸೊ ಈ ಥರ ನಿಮಗೆ ಯಾವುದು ಕಂಫರ್ಟ್ ಆಗುತ್ತೋ ಆರಾಮದಾಯಕವಾಗಿ ನೀವು ಕೂತ್ಕೊಂಡು ಧ್ಯಾನವನ್ನು ಮಾಡಬಹುದು ಸ್ನೇಹಿತರೆ. ಮತ್ತು ನಾವು ಧ್ಯಾನವನ್ನು ಮಾಡಬೇಕಾಗುವಾಗ ಮೊದಲು ಸೊಂಟ ಅಂದರೆ ನಮ್ಮ ಸೊಂಟ ಎಲುಬನ್ನು ನೇರವಾಗಿ ಮಾಡ್ಕೋಬೇಕು ಮತ್ತು ನಮ್ಮ ಮನಸ್ಸನ್ನು ಮತ್ತು ದೇಹವನ್ನು ಸಡಿಲಿಸಬೇಕು ಮತ್ತು ಹಗುರವಾಗಿ ಕೂತ್ಕೋಬೇಕು ಸ್ನೇಹಿತರೆ. ಇದು ಬಹಳ ಮುಖ್ಯವಾಗುತ್ತೆ. ಯಾವುದೇ ಒತ್ತಡಗಳು ಬೇಡ, ಆರಾಮದಾಯಕವಾಗಿ ಕುಳಿತುಕೊಂಡು ನಾವು ಧ್ಯಾನವನ್ನು ಮಾಡೋಣ. ಬನ್ನಿ ಸ್ನೇಹಿತರೆ, ಧ್ಯಾನವನ್ನು ಮಾಡಬೇಕಂತಂದ್ರೆ ನೋಡಿ, ಮೊದಲು ಬೆನ್ನು ಮೂಳೆಯನ್ನು ನೇರವಾಗಿ ಮಾಡ್ಕೊಳ್ಳಿ. ಬೆನ್ನು ಮೂಳೆಯನ್ನು ನೇರವಾಗಿ ಮಾಡಿಕೊಂಡು ಮತ್ತು ಇದು ನೋಡಿ ಸ್ನೇಹಿತರೆ, ಆಸನಗಳಂತಂದ್ರೆ ಇದು ಚಿನ್ಮುದ್ರಾಸನ ಅಂತ ಹೇಳ್ಬಿಟ್ಟು ಕರಿತೀವಿ ಮತ್ತು ಇದು ಉತ್ಸಾಸನ ಅಂತ ಹೇಳ್ಬಿಟ್ಟು ಕರಿತೀವಿ ಸ್ನೇಹಿತರೆ. ನೀವು ಯಾವಾಗಲೂ ಧ್ಯಾನವನ್ನು ಮಾಡುವಾಗ ಕೈ ಈ ಥರ ಮೇಲೆ ಮಾಡಿ ಧ್ಯಾನ ಮಾಡೋದು ಒಳ್ಳೆಯದು ಸ್ನೇಹಿತರೆ. ಸೊ ಈಗ ನೋಡಿ, ಬನ್ನಿ ನಾವು ಶುರು ಮಾಡೋಣ. ಒಂದು ದೀರ್ಘ ಉಸಿರು ಸ್ನೇಹಿತರೆ, ನಿಧಾನವಾಗಿ ಒಂದು ಉಸಿರನ್ನು ತಗೊಂಡು ಉಸಿರನ್ನು ಬಿಡಿ. ಅದಾದ ನಂತರ ಒಂದು ದೀರ್ಘ ಉಸಿರು ಬಿಟ್ಟ ನಂತರ ನಾವು ಧ್ಯಾನದಲ್ಲಿ ಕುಳಿತುಕೊಂಡು ಒಂದು ದೀರ್ಘವಾದ ಉಸಿರು ಬಿಟ್ಟಿದ್ದೀವಿ. ಈಗ ನಾವು ಮುಖ್ಯವಾಗಿ ಮಾಡಬೇಕಂತಂದರೆ ಪ್ರಾಣಾಯಾಮದಲ್ಲಿ ಹೇಳಬೇಕಂತಂದರೆ ನಿಮಗೆ ನಾನು ಇವತ್ತು ಈ ಸಂಚಿಕೆಯಲ್ಲಿ ಬಹಳ ಅಂದರೆ ಬಹಳ ಮುಖ್ಯವಾಗಿರತಕ್ಕಂಥದ್ದು ಏನು ಬಹಳಷ್ಟು ಜನ ನನಗೆ ಕೇಳ್ತಾ ಇದ್ದಾರೆ. ಏನಂತಂದರೆ ಹೈ ಬಿ ಪಿ ಮತ್ತು ಲೋ ಬಿ ಪಿ ಅಂತ ಹೇಳ್ಬಿಟ್ಟು ಅದನ್ನು ಹೇಗೆ ನಾವು ಪ್ರಾಣಾಯಾಮ ಮುಖಾಂತರ ನಾವು ಅದನ್ನು ಗುಣಪಡಿಸ್ಬೋದಾ ಅಂತ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಖಂಡಿತ ಗುಣಪಡಿಸ್ಬೋದು. ನಾನು ಇವತ್ತು ಈ ಸಂಚಿಕೆಯಲ್ಲಿ ನಿಮಗೆ ಲೋ ಬಿ ಪಿಯ ಬಗ್ಗೆ ನಾನು ತಿಳುವಳಿಕೆಯನ್ನು ಕೊಡ್ತೀನಿ ಸ್ನೇಹಿತರೆ. ಸೊ ಲೋ ಬಿ ಪಿ ಇರೋರು ನೀವು ಹೇಗೆ ಆ ಬಿ ಪಿನ ಸರ ಮತ್ತು ಸರಿಯಾಗಿ ಇಟ್ಕೋಬೇಕು ಅಂತ ಬಿಟ್ಟು ಹೇಳ್ತಾ, ಸೊ ಅದರ ಲೋ ಬಿ ಪಿಯನ್ನು ನಾವು ನಿವಾರಣೆಯನ್ನು ಮಾಡಬೇಕಂತಂದರೆ ನಮಗೆ
ಭಸ್ತ್ರಿಕಾ ಪ್ರಾಣಾಯಾಮ ಸ್ನೇಹಿತರೆ. ಭಸ್ತ್ರಿಕಾ ಪ್ರಾಣಾಯಾಮ ಪ್ರತಿನಿತ್ಯ ನೀವು ಆ, ಮಿತಿಯಾಗಿ ಮಾಡ್ಕೊಂಬರೋದ್ರಿಂದ ನಿಮ್ಮ ಲೋ ಬಿ ಪಿಯನ್ನು ನೀವು ನಿವಾರಣೆ ಮಾಡ್ಕೋಬಹುದು ಮತ್ತು ಹತೋಟಿಯಲ್ಲಿ ಇಡ್ಬೋದು ಸ್ನೇಹಿತರೆ. ಸೊ ನೋಡಿ, ಭಸ್ತ್ರಿಕಾ ಅಂತ ಬಿಟ್ಟು ನಾವು ಅನ್ನುವಾಗ ಏನಂತಂದ್ರೆ ಸ್ನೇಹಿತರೆ ನೋಡಿ, ಈಗ ಶುರು ಮಾಡೋಣ ಬನ್ನಿ ಭಸ್ತ್ರಿಕಾ ಪ್ರಾಣಾಯಾಮ ಹೇಗೆ ಮಾಡ್ಬೇಕಂತ ಹೇಳ್ಬಿಟ್ಟು ಸ್ನೇಹಿತರೆ. ಸೊ ಈಗ ನೋಡಿ, ಆರಾಮದಾಯಕವಾಗಿ ನಾವು ಕುಳಿತುಕೊಂಡಿದ್ದೀವಿ. ನೋಡಿ, ಈಗ ನಾವು ಆರಾಮದಾಯಕವಾಗಿ ಕುಳಿತುಕೊಂಡು ಈ ರೀತಿ ನೀವು ಹೇಗೆ ಕೂತಿದ್ರೆ ಹಾಗೆ ಆರಾಮದಾಯಕವಾಗಿ ಕುಳಿತುಕೊಳ್ಳಿ. ಮತ್ತು ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡುವಾಗ ಎರಡು ಕೈಯನ್ನು ಮೊದಲು ಸಡಿಲಿಸ್ಕೊಳ್ಳಿ. ಎರಡು ಕೈಗಳನ್ನು ಚೆನ್ನಾಗಿ ಸಡಿಲಿಸಿ ಮತ್ತು ನೋಡಿ, ದೇಹದಲ್ಲಿರೋ ಯಾವುದೇ ಭಾಗವನ್ನು ಗಟ್ಟಿಯಾಗಿ ಇಟ್ಕೋಬಾರ್ದು ಸ್ನೇಹಿತರೆ. ಅದನ್ನು ಪೂರ್ತಿ ನಮ್ಮ ದೇಹದನ್ನು ಎಲ್ಲ ಅಂಗಾಂಗಗಳಿಗೆ ಸಡಿಲಿಸಬೇಕು. ಸೊ ಈ ಥರ ಆರಾಮಾಗಿ ಸಡಿಲಿಸ್ಕೊಳ್ಳಿ ಮತ್ತು ಕೈಯನ್ನು ಆರಾಮಾಗಿ ಸಡಿಲಿಸ್ಕೊಳ್ಳಿ. ಅದಾದ ನಂತರ ನಾವು ಏನು ಮಾಡ್ಬೇಕಂತಂದ್ರೆ ಸ್ನೇಹಿತರೆ, ಭಸ್ತ್ರಿಕಾ ಪ್ರಾಣಾಯಾಮ ಅಂತ ನೋಡಿ, ಹೀಗೆ ಕೈ ಹೀಗೆ ಮಾಡೋದು. ಕೈ ಈ ಥರ ಮಾಡಿ ಇದನ್ನು ಮೇಲಕ್ಕೆ ಎತ್ತೋ ಥರ. ಸೊ ಅಂದರೆ ಹೀಗೆ ನೋಡಿ, ಈ ಕೈಯನ್ನು ಹೀಗೆ. ಸೊ ನಾವು ಹೇಗೆ ಮಾಡೋಣ ಅಂತಂದರೆ ನೋಡಿ ಸ್ನೇಹಿತರೆ, ಈಗ ಭಸ್ತ್ರಿಕಾ ಪ್ರಾಣಾಯಾಮ ಇದು ಬಂದ್ಬಿಟ್ಟು ನಿಮಗೆ ಲೋ ಬಿ ಇರೋರಿಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದನ್ನು ನೀವು ಶುರುವಾಗಿ ಮಾಡೋರು 1 ಸೆಟ್ ಮಾಡಿ, ಅಂದರೆ 20 ಬಾರಿ ಮಾಡಬೇಕಾಗತ್ತೆ. ಅದರ ನಂತರ ಬರ್ತಾ ಬರ್ತಾ ನೀವು ಒಂದು 15 ದಿನ ಮಾಡಿ ಮತ್ತು 1 ತಿಂಗಳಾದ ನಂತರ ನೀವು 20 ಇರೋದನ್ನು 20 1 ಸೆಟ್ ಆಗುತ್ತೆ. ಆ ಥರ 2 ಸೆಟ್ ಮಾಡ್ಕೊಳ್ಳಿ. ಅದೇ ಥರ 3 ಸೆಟ್ಟು, 4 ಸೆಟ್ಟು, 5 ಸೆಟ್ವರೆಗೂ ನೀವು ಮಾಡ್ಕೋಬೋದು ಸ್ನೇಹಿತರೆ. ಶುರುವಾದಲ್ಲಿರೋರು 1 ಸೆಟ್ ಮಾಡ್ಕೊಳ್ಳಿ. ಅದರ ನಂತರ ನೀವು ಬರ್ತಾ ಬರ್ತಾ ನೀವು ಹೀಗೆ 5 ಸೆಟ್ಟನ್ನು ನೀವು ಆರಾಮದಾಯಕವಾಗಿ ಮಾಡ್ಕೋಬೋದು ಸ್ನೇಹಿತರೆ. ಸೊ ಬನ್ನಿ, ಈಗ ನಾವು ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡೋಣ. ನೋಡಿ ಸ್ನೇಹಿತರೆ, ಈ ಥರ ಮೇಲೆ ಮಾಡುವಾಗ ನಾವು ಕೈಯನ್ನು ಹೀಗೆ ಮೇಲೆ ಮಾಡುವಾಗ ಉಸಿರನ್ನು ಇಟ್ಕೋಬೇಕು ಮತ್ತು ನಾವು ಇದನ್ನು ಹೀಗೆ ಮಾಡುವಾಗ ಉಸಿರನ್ನು ಬಿಡಬೇಕು. ಸೊ ಈಗ ನೋಡಿ, ನೀವು ಉಸಿರನ್ನು ಒಳಗಡೆ ಹಾಕಿ ಉಸಿರನ್ನು ಹೊರ ಬಿಡಿ, ಉಸಿರನ್ನು ಒಳಗಡೆ ಹಾಕಿ ಉಸಿರನ್ನು ಹೊರಗೆ ಬಿಡಿ. ಒಳಗೆ ಉಸಿರು, ಹೊರಗೆ ಉಸಿರು, ಒಳಗೆ ಉಸಿರು, ಹೊರಗೆ. ಹೀಗೆ ನಾನು ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಹೀಗೆ ನಾವು ಮಾಡ್ತಾ ಮಾಡ್ತಾ ಅದನ್ನು ಕೌಂಟು ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ, 1 2 1 2 ಈ ಥರ ನೀವು 20 ಬಾರಿ ಮಾಡಬೇಕು ಸ್ನೇಹಿತರೆ. ನೋಡಿ, ಈಗ ನಾನು ಮಾಡ್ತೀನಿ, ನೀವು ಕೌಂಟ್ ಮಾಡಿ. ಈಗ ಒಂದು ಆರಾಮದಾಯಕ ಉಸಿರು. ಹೀಗೆ ಸ್ನೇಹಿತರೆ, ಇದು ಬಂದ್ಬಿಟ್ಟು ಭಸ್ತ್ರಿಕಾ ಪ್ರಾಣಾಯಾಮ. ಎಷ್ಟು ಸಂತೋಷ, ಎಷ್ಟು ನೆಮ್ಮದಿ ಅಂತಂದರೆ ಸ್ನೇಹಿತರೆ, ಇದು ಬಂದ್ಬಿಟ್ಟು ನಿಮಗೆ ಲೋ ಬಿ ಪಿ ಇರೋರಿಗೆ ಇದು ಬಹಳ ಅಂದರೆ ಬಹಳ ಉಪಯೋಗ ಮತ್ತು ರಾಮಬಾಣ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೀವು ನೋಡಿ, ಇನ್ನೊಮ್ಮೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆರಾಮದಾಯಕವಾಗಿ ಸುಖ ಇದು ಈ ಮುದ್ರದಲ್ಲಿ, ಆರಾಮದಾಯಕ ಮುದ್ರದಲ್ಲಿ ಸುಖಾಸನದಲ್ಲಿ ಕುಳಿತುಕೊಂಡು, ಸುಖಾಸನದಲ್ಲಿ ನೀವು ಆರಾಮದಾಯಕ ಕೂತ್ಕೊಂಡು ಇದು ಭಸ್ತ್ರಿಕಾ ಪ್ರಾಣಾಯಾಮ ಮಾಡಿದ್ರೆ ಒಳ್ಳೆಯದು ಸ್ನೇಹಿತರೆ. ಮತ್ತು ನೀವು ವಜ್ರಾಸನದೆಲ್ಲ ಕೂಡ ಕೂತ್ಕೋಬೋದು, ಇನ್ನೂ ಒಳ್ಳೆಯ ಲಾಭಗಳು ಸಿಗುತ್ತೆ. ಈಗ ನೋಡಿ, ನಾನು ಸುಖಾಸನದಲ್ಲಿ ನಿಮಗೆ ತೋರಿಸಿದ್ದು ಈ ಥರ ಆರಾಮದಾಯಕ ಕೂತ್ಕೊಂಡು
ನಾವು ಕೈಯನ್ನು ಮೇಲೆ ಮಾಡುವಾಗ ಉಸಿರನ್ನು ಒಳಗಡೆ ತಗೋಬೇಕು, ಕೈಯನ್ನು ಕೆಳಗಡೆ ಮಾಡುವಾಗ ಉಸಿರನ್ನು ಬಿಡಬೇಕು ಸ್ನೇಹಿತರೆ. ಉಸಿರು ಒಳಗೆ, ಉಸಿರು ಹೊರಗೆ, ಉಸಿರು ಒಳಗೆ, ಉಸಿರು ಹೊರಗೆ, ಉಸಿರು ಒಳಗೆ, ಉಸಿರು ಹೊರಗೆ, ಉಸಿರು ಒಳಗೆ, ಉಸಿರು ಒಳಗೆ, ಒಳಗೆ ಹೊರಗೆ, ಒಳಗೆ ಹೊರಗೆ, ಒಳಗೆ ಹೊರಗೆ, ಒಳಗೆ ಹೊರಗೆ. ಈ ತರ ಸ್ನೇಹಿತರೆ ಆರಾಮದಾಯಕವಾಗಿ ವಿಡಿಯೋವನ್ನು ನೋಡಿ ಮತ್ತು ನೀವು ಆರಾಮದಾಯಕವಾಗಿ ನೀವು ಭಸ್ತ್ರಿಕಾ ಪ್ರಾಣಾಯಾಮವನ್ನು ನೀವು ಮನೆಯಲ್ಲೇ ಕೂತ್ಕೊಂಡು ಆರಾಮದಾಯಕವಾಗಿ ಮಾಡಬಹುದು ಸ್ನೇಹಿತರೆ. ಇದು ಯಾವುದೇ ಕಾರಣಕ್ಕೂ ನೀವು ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡಬೇಕಂತಂದ್ರೆ ಹೈ ಬಿ ಪಿ ಇರೋರಿಗೆ ಬೇರೆ ಪ್ರಾಣಾಯಾಮ ಇದೆ, ಅದು ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಇದು ಲೋ ಬಿ ಪಿ ಇರೋರಿಗೆ, ಮತ್ತು ಇದು ದಯವಿಟ್ಟು ನಿಮಗೆ ಶ್ವಾಸಕೋಶ ತೊಂದರೆಗಳಿದೆ ಅಂತಂದರೆ, ಇಲ್ಲ ಯಾವುದಾದ್ರು ಟ್ಯಾಬ್ಲೆಟ್ಗಳು ಮೆಡಿಕೇಶನ್ಗಳು ನೀವು ತಗೊಳ್ತಾ ಇದ್ದೀರಿ ಅಂದರೆ, ಮತ್ತು ಗರ್ಭಧಾರ ಹೆಣ್ಣು ಮಕ್ಕಳು ದಯವಿಟ್ಟು ಇದನ್ನು ಮಾಡಬಾರದು ಸ್ನೇಹಿತರೆ. ಇದು ಗಮನದಲ್ಲಿ ಇಟ್ಕೊಳ್ಳಿ. ಇದು ಬಂದ್ಬಿಟ್ಟು ಲೋ ಬಿ ಪಿ ಇರೋರು ಮತ್ತು ಸಾಮಾನ್ಯದವರೆಲ್ಲರೂ ಮಾಡ್ಕೋಬಹುದು ಸ್ನೇಹಿತರೆ. ಇದು ಬಂದ್ಬಿಟ್ಟು ನಮ್ಮ ಹೃದಯದ ಆರೋಗ್ಯ, ಲಿವರ್, ಕಿಡ್ನಿ ಇವುಗಳಿಗೆ ಎಲ್ಲವೂ ಆರೋಗ್ಯ ಇಡತಕ್ಕಂಥದ್ದು, ಮತ್ತು ಇದು ನಮ್ಮ ರಕ್ತ ಪ್ರಸರಣ, ನಮ್ಮ ದೇಹದಲ್ಲಿ ಇರೋ ಎಲ್ಲ ನರನಾಡಿಗಳಲ್ಲಿ ನಮ್ಮ ರಕ್ತವನ್ನು ಸಂಚಲನೆ ಮಾಡಿ ಮತ್ತು ರಕ್ತವನ್ನು ಶುದ್ಧಿ ಮಾಡತಕ್ಕಂಥದ್ದನ್ನು ಹೇಳ್ಬೋದು ಸ್ನೇಹಿತರೆ. ಅದರಿಂದ ನೀವು ಲೋ ಬಿ ಪಿ ಇರೋರನ್ನ ಇದು ನಿಮಗೆ ಒಳ್ಳೆಯ ಸಹಾಯ ಮಾಡತ್ತಂತ ಹೇಳಿದ ಸ್ನೇಹಿತರೆ. ಇದು ಭಸ್ತ್ರಿಕಾ ಪ್ರಾಣಾಯಾಮ ಮಾಡಿದ ಇದು ಆದ ನಂತರ ಮತ್ತು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇದು ಒಂದು ಸೆಟ್ ನಾನು ನಿಮಗೆ ತೋರಿಸಿರೋದು 21 ಸೆಟ್ ಆಗುತ್ತೆ. ಅದೇ ಥರ ನೀವು ಹೊಸದಾಗಿ ಶುರು ಮಾಡೋರು ಒಂದು ಸೆಟ್ಟನ್ನು ಮಾಡಿ, ಅದರ ನಂತರ ಬರ್ತಾ ಬರ್ತಾ ಒಂದು 15 ದಿನಕ್ಕೆ 2 ಸೆಟ್ಟು, ಮತ್ತೆ ತಿಂಗಳಿಗೆ 4 ಸೆಟ್, ಈ ಥರ ಒಂದು ಸಾರಿಗೆ ನೀವು 4ರಿಂದ 5 ಸೆಟ್ಟನ್ನು ಆರಾಮದಾಯಕವಾಗಿ ಭಸ್ತ್ರಿಕಾ ಪ್ರಾಣಾಯಾಮವನ್ನು ನೀವು ಮಾಡಬಹುದು ಸ್ನೇಹಿತರೆ. ಸೊ ಇದು ಆಗಿತ್ತು ಭಸ್ತ್ರಿಕಾ ಪ್ರಾಣಾಯಾಮ. ಈಗ ಬನ್ನಿ ಸ್ನೇಹಿತರೆ ನಾವು ಧ್ಯಾನ ಮಾಡೋಣ. ಧ್ಯಾನಕ್ಕಿಂತ ಮುಂಚೆ ಧ್ಯಾನದ ಫೌಂಡೇಶನ್ ಎಂದೇ ಕರೆಯಲ್ಪಟ್ಟಂತ ಓಂಕಾರ ಮತ್ತು ಭ್ರಮರಿಯನ್ನು ನಾವು ಮಾಡ್ಕೊಂಡು ಹೋಗೋಣ ಸ್ನೇಹಿತರೆ. ಸೊ ಬನ್ನಿ ಈಗ ನಾವು ಓಂಕಾರವನ್ನು ಮಾಡೋಣ ಸ್ನೇಹಿತರೆ. ಓಂಕಾರವನ್ನು ಮಾಡ್ಬೇಕಂತಂದ್ರೆ ನೋಡಿ, ಸುಖಾಸನದಲ್ಲಿ ಆರಾಮದಾಯಕವಾಗಿ ಕೂತ್ಕೊಳ್ಳಿ. ನೀವು ಧ್ಯಾನವನ್ನು ಮಾಡುವಾಗ ಮುಖ್ಯವಾಗಿ ಗಮನಿಸಬೇಕಾಗಿರೋದು, ನಿಮಗೆ ಕಾಲು ಮೊಣಕಾಲು ನೋವು ಅಥವಾ ಸೊಂಟ ನೋವಿದೆ ಅಂತಂದ್ರೆ ಆರಾಮದಾಯಕವಾಗಿ ನೀವು ಚೇರ್ ಮೇಲೆ ಕೂತ್ಕೊಂಡು ಧ್ಯಾನವನ್ನು ಮಾಡಬಹುದು ಸ್ನೇಹಿತರೆ. ಸೊ ಬನ್ನಿ ಈಗ ನೋಡಿ, ನಾನು ಈಗ ಸುಖಾಸನದಲ್ಲಿ ಕೂತ್ಕೊಂಡಿದ್ದೇನೆ. ಈಗ ನಾನು ಓಂಕಾರವನ್ನು ಮಾಡ್ತಾ ಇದ್ದೀನಿ, ಮತ್ತು ಓಂಕಾರದಿಂದ ನಮಗೆ ನಮ್ಮ ದೇಹದಲ್ಲಿರತಕ್ಕಂಥ ಅಂಗಾಂಗಗಳಿಗೆ ಏನೆಲ್ಲ ಉಪಯೋಗಗಳಾಗತ್ತೆ ಅಂತ ಬಿಟ್ಟು ನಾವು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ನೋಡಿ, ಆರಾಮದಾಯಕವಾಗಿ ಕುಳಿತುಕೊಳ್ಳಿ. ಒಂದು ದೀರ್ಘ ಉಸಿರನ್ನು ತಗೊಂಡು ನಿಧಾನವಾಗಿ ಉಸಿರು ಬಿಟ್ರೆ ನಮ್ಮ ದೇಹ ಮತ್ತು ಮನಸ್ಸು ಶಾಂತಿಗೊಳಿಸುತ್ತದೆ ಮತ್ತು ಸಡಿಲಗೊಳಿಸುತ್ತದೆ ಸ್ನೇಹಿತರೆ. ಸಡಿಲಗೊಳಿಸಿದ ನಂತರ ನಾವು ಓಂಕಾರವನ್ನು ಶುರು ಮಾಡೋಣ. ಈಗ ನೋಡಿ ಸ್ನೇಹಿತರೆ, ನೀವು ಹೊಸದಾಗಿ ಶುರು ಮಾಡೋರು ನಿಮಗೆ ಎಷ್ಟಾಗತ್ತೆ ಅಷ್ಟು ನಿಧಾನವಾಗಿ 10 ಸೆಕೆಂಡ್ ಆದರೆ 10 ಸೆಕೆಂಡೇ ಮಾಡಿ, 15 ಸೆಕೆಂಡ್ ಆದರೆ 15 ಸೆಕೆಂಡೇ ಓಂಕಾರವನ್ನು ಮಾಡಿ ಸ್ನೇಹಿತರೆ. ಈಗ ಬನ್ನಿ, ನಿಧಾನವಾಗಿ ಉಸಿರನ್ನು ತಗೊಂಡಿದ್ದೀವಿ. ಓ
ಒಂದು ದೀರ್ಘ ಉಸಿರನ್ನು ತಗೊಂಡು ಆದ ನಂತರ ದೀರ್ಘ ಉಸಿರನ್ನು ಬಿಡಿ. ಅದಾದ ನಂತರ ಎರಡು ಕೈಯನ್ನು ರಿಲೀಸ್ ಮಾಡಿ ಮತ್ತು ಎರಡು ಕೈಗಳನ್ನು ಉಜ್ಜಿಕೊಂಡು ಕಣ್ಣಿನ ರೆಪ್ಪೆಯನ್ನು ಒರೆಸಿ ಆರಾಮದಾಯಕವಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಎಷ್ಟು ಅಂದರೆ ನಾವು ಧ್ಯಾನ ಮಾಡೋರಿಗೆ ಮಾತ್ರ ಇದು ಅನುಭವ ಆಗತ್ತೆ ಅಂತ ಹೇಳ್ತಾ, ಸೊ ಅದರಿಂದ ಪ್ರತಿಯೊಬ್ಬರು ಧ್ಯಾನ ಮಾಡಿ ಮತ್ತು ಅದನ್ನು ಅನುಭವಿಸಿ ಅಂತ ಬಿಟ್ಟು ಹೇಳ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾವು ಈಗ ಮಾಡಿರೋದು ಓಂಕಾರ. ಓಂಕಾರದಲ್ಲಿ ನಾವು ಓಂಕಾರವನ್ನು ಮಾಡುವಾಗ ಸ್ನೇಹಿತರೆ ಮನಸ್ಸನ್ನು ಹಗುರ ಮಾಡಬೇಕು ಮತ್ತು ದೇಹವನ್ನು ಸಡಿಲಗೊಳಿಸಬೇಕು. ಮತ್ತು ನಾವು ಓಂಕಾರ ಅನ್ನು ಮಾಡುವಾಗ ಸ್ನೇಹಿತರೆ ನಮ್ಮ ದೇಹದಲ್ಲಿ ಎಲ್ಲ ಕಣಗಳಿಗೂ ಓಂ ಅನ್ನೋ ಶಬ್ದವನ್ನು ನಾವು ಅದನ್ನು ಗಮನವನ್ನು ಮಾಡುವಾಗ ಸ್ನೇಹಿತರೆ ಅದರಲ್ಲಿ ಸಿಕ್ಕೋ ಆನಂದ ಮತ್ತು ಸಂತೋಷನೇ ಅದು ಒಂದು ರೀತಿಯ ಮಜಾ ಅಂತಲೇ ಹೇಳಬಹುದು ಸ್ನೇಹಿತರೆ. ಪ್ರತಿನಿತ್ಯ ಈ ಮಜವನ್ನು ನಾವು ಆಲಿಸೋದ್ರಿಂದ ನಮ್ಮ ದೇಹದಲ್ಲಿರತಕ್ಕಂಥ ಎಲ್ಲ ಅಂಗಾಂಗಗಳಿಗೆ ಶಾಂತವನ್ನಗೊಳಿಸಿ ಮತ್ತು ಅವುಗಳ ಆರೋಗ್ಯದಲ್ಲಿ ಏನಾದರೂ ಅಡಚಣೆಗಳಿದ್ದರೆ ಕೂಡ ನೀವು ನಿವಾರಣೆಯನ್ನು ಮಾಡ್ಕೋಬೋದು. ಮತ್ತು ಅನಾರೋಗ್ಯದಲ್ಲಿ ಇರತಕ್ಕಂಥ ಅಂಗಾಂಗಗಳಿಗೆ ನೀವು ಬೇಗ ನಮಗೆ ಅದು ಗಮನದಲ್ಲಿ ಬರುತ್ತೆ, ಅದರಿಂದ ನೀವು ಬೇಗ ಪ್ರಿಕಾಷನ್ ಕೂಡ ನೀವು ತೆಗೆದುಕೊಳ್ಳಬಹುದು ಸ್ನೇಹಿತರೆ. ಇದೆಲ್ಲ ಲಾಭಗಳು ನಿಮಗೆ ಸಿಗಬೇಕಂತಂದರೆ ಪ್ರತಿನಿತ್ಯ ಧ್ಯಾನ, ಪ್ರತಿನಿತ್ಯ ಸ್ನಾನ ನಾವು ಮಾಡಲೇಬೇಕು ಸ್ನೇಹಿತರೆ. ಸೊ ಅದರಿಂದ ಇವೆಲ್ಲ ಲಾಭಗಳನ್ನು ನೀವು ಅನುಭವಿಸ್ಬೋದು. ಸೊ ಮತ್ತು ಓಂಕಾರದಿಂದ ನಿಮಗೆ ಶ್ವಾಸಕೋಶ ಮತ್ತು ಉಸಿರಾಟಕ್ಕೆ ವ್ಯಾಯಾಮ ಮಾಡಿಸತಕ್ಕಂಥದ್ದಾಗತ್ತೆ. ಮತ್ತು ನಿಮಗೆ ನಿಮ್ಮ ಈ ಏನು ಧ್ವನಿಪೆಟ್ಟಿಗೆ ಏನಿದೆಯಲ್ಲ, ಧ್ವನಿಪೆಟ್ಟಿಗೆಯ ಆರೋಗ್ಯವನ್ನು ಸುಧಾರಿಸಲಿಕ್ಕೆ ಮತ್ತು ನಿಮ್ಮ ಗಂಟಲಿಗೆ ಬರತಕ್ಕಂಥ ಕಾಯಿಲೆಗಳನ್ನು ನಿವಾರಣೆ ಮಾಡತಕ್ಕಂಥದ್ದು. ಮತ್ತು ನೀವು ಆ್ಯಂಕರಿಂಗ್ ಮಾಡ್ತಾಯಿದ್ದೀರೋ, ಸಿಂಗಿಂಗ್ ಮಾಡ್ತಾಯಿದ್ದೀರೋ, ನೀವು ಸ್ಕೂಲು ಆಫೀಸ್ಗಳಲ್ಲಿ ಬೋಧನೆ ಮಾಡ್ತಾಯಿದ್ದೀರೋ, ನೀವು ನ್ಯೂಸ್ ಪೇಪರ್ಗಳು ಓದ್ತಾಯಿದ್ದೀರೋ, ಈ ಥರ ನಿಮಗೆ ರಾಗವನ್ನು ಇಂಪ್ರೂವ್ ಮಾಡಿ ಶಬ್ದಗಳನ್ನು ಸ್ಪಷ್ಟವಾಗಿ ಮಾಡತಕ್ಕಂಥದ್ದು ನಿಮಗೆ ಓಂಕಾರ ನಿಮಗೆ ಸಹಾಯ ಮಾಡುತ್ತೆ ಸ್ನೇಹಿತರೆ. ಸೊ ಬನ್ನಿ, ಈಗ ಓಂಕಾರ ಆಯಿತು ಮತ್ತು ಈಗ ನಾವು ಭ್ರಾಮರಿಯನ್ನು ಮಾಡೋಣ ಸ್ನೇಹಿತರೆ. ಭ್ರಾಮರಿಯನ್ನು ಮಾಡಬೇಕಂತಂದರೆ ನೋಡಿ, ಆರಾಮದಾಯಕವಾಗಿ ಕುಳಿತುಕೊಳ್ಳಿ ಮತ್ತು ನಾವು ಇದು ನೋಡಿ ಕೈ ಹೀಗೆ 3 ಬೆರಳನ್ನು ಮಡಚಿ ಮತ್ತು ಹೆಬ್ಬೆರಳನ್ನು ಮಧ್ಯದಲ್ಲಿ ಹಾಕಿ ಕಿರು ಬೆರಳನ್ನು ಮೇಲೆ ಮಡಚ್ಕೊಳ್ಳಿ ಸ್ನೇಹಿತರೆ. ಇದನ್ನು ನಾವು ಶಂಖಮುದ್ರ ಅಂತ ಕರಿತೀವಿ ಸ್ನೇಹಿತರೆ. ಶಂಖಮುದ್ರದಲ್ಲಿ ನೀವು ಭ್ರಾಮರಿ ಪ್ರಾಣಾಯಾಮವನ್ನು ಮಾಡೋದ್ರಿಂದ ಇನ್ನು ನಿಮಗೆ ನಿಮ್ಮ ದೇಹದಲ್ಲಿರೋ ಅಂಗಾಂಗಗಳಿಗೆ ಇನ್ನೂ ಹೆಚ್ಚು ಲಾಭ ದೊರೆಯುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಬನ್ನಿ, ಈಗ ಭ್ರಾಮರಿ ಪ್ರಾಣಾಯಾಮವನ್ನು ಮಾಡೋಣ ಸ್ನೇಹಿತರೆ. ಭ್ರಾಮರಿ ಪ್ರಾಣಾಯಾಮ ನೋಡಿ, ಆರಾಮದಾಯಕವಾಗಿ ಕುಳಿತುಕೊಳ್ಳಿ, ಯಾವುದೇ ಯೋಚನೆಗಳು ಬೇಡ, ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ, ಕಣ್ಣನ್ನು ಮುಚ್ಚಿ ಸ್ನೇಹಿತರೆ. ಅದಾದ ನಂತರ ನೋಡಿ, ಹೊಸದಾಗಿ ಶುರು ಮಾಡೋರು ಆದಷ್ಟು ನಿಮಗೆ 10 ಸೆಕೆಂಡ್ ಆದರೆ 10 ಸೆಕೆಂಡ್ ಮಾಡಿ, 15 ಸೆಕೆಂಡ್ ಆದರೆ 15 ಸೆಕೆಂಡ್ ಮಾಡಿ. ಮತ್ತು ನಿರಂತರ ಮಾಡ್ತಿರೋರು ಸ್ನೇಹಿತರೆ ನೀವು 30ರಿಂದ 60 ಸೆಕೆಂಡ್ಗಳವರೆಗೂ ಆರಾಮದಾಯಕವಾಗಿ ಉಸಿರನ್ನು ತಗೊಂಡು ಆರಾಮದಾಯಕವಾಗಿ ಉಸಿರು ಬಿಡ್ತಾ ನೀವು ಭ್ರಾಮರಿ ಪ್ರಾಣಾಯಾಮವನ್ನು ನೀವು ಮಾಡ್ಕೋಬಹುದು ಸ್ನೇಹಿತರೆ. ಈಗ ನೋಡಿ, ಮತ್ತು ನೀವು ಉಸಿರನ್ನು ತಗೊಳ್ಳುವಾಗ ನಾವು ಹೇಗೆ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಹೇಳಿದೆ, ಇದು ಕೂಡ ಸೇಮ್ ಸ್ನೇಹಿತರೆ. ಅಂದರೆ ಉಸಿರನ್ನು ತಗೊಳ್ಳುವಾಗ ಇದನ್ನು ಮಡಚಬೇಕು ಮತ್ತು ಉಸಿರನ್ನು ಬಿಡುವಾಗ ಇದನ್ನು ಬಿಡಬೇಕು. ಉಸಿರು ಒಳಗೆ, ಉಸಿರು ಹೊರಗೆ, ಉಸಿರು ಒಳಗೆ, ಉಸಿರು ಹೊರಗೆ, ಈ ಥರ ಒಳಗೆ ಹೊರಗೆ, ಒಳಗೆ ಹೊರಗೆ, ಒಳಗೆ ಹೊರಗೆ, ಈ ಥರ ಮಾಡಬೇಕು ಸ್ನೇಹಿತರೆ. ಸೊ ಬನ್ನಿ,
ಆದ ನಂತರ ಒಂದು ದೀರ್ಘ ಉಸಿರು ತಗೊಂಡು ದೀರ್ಘ ಉಸಿರನ್ನು ಬಿಡತಕ್ಕಂಥ ಮಾಡಿ ಮತ್ತು ಕೈಗಳನ್ನು ರಿಲೀಸ್ ಮಾಡಿ 2 ಕೈಗಳನ್ನು ಒರೆಸಿ ಕಣ್ಣಿನ ರೆಪ್ಪೆಯನ್ನು ಒರೆಸಿ. ಕಣ್ಣಿನ ರೆಪ್ಪೆಯನ್ನು ಒರೆಸಿದಾದ ನಂತರ ಆರಾಮದಾಯಕವಾಗಿ ಕಣ್ಣನ್ನು ನೀವು ತೆರೆಯಬಹುದು ಸ್ನೇಹಿತರೆ. ಸೊ ಇದು ಭ್ರಾಮರಿ ಪ್ರಾಣಾಯಾಮ ಸ್ನೇಹಿತರೆ. ಭ್ರಾಮರಿ ಪ್ರಾಣಾಯಾಮದಿಂದ ನಿಮಗೆ ಮುಖ್ಯವಾಗಿ ನಮ್ಮ ದೇಹದಲ್ಲಿರುವ ಅಂಗಗಳಿಗೆ ಅಂತ ಹೇಳಬೇಕಂತಂದ್ರೆ ನೋಡಿ, ನಮ್ಮ ಕುತ್ತಿಗೆಯ ಮೇಲ್ಭಾಗ ಇರತಕ್ಕಂಥವ ತಲೆ ಆಗಿರ್ಬೋದು, ಕಣ್ಣು, ಮೂಗು, ಬಾಯಿ, ಕಿವಿ ಈ ಥರ ಇವುಗಳನ್ನು ವೈಬ್ರೇಟನ್ನು ಕೊಡತಕ್ಕಂಥದ್ದಾಗತ್ತೆ ಮತ್ತು ಅವುಗಳ ಅಲ್ಲಿ ರಕ್ತ ಸಂಚಲನೆ ಮತ್ತು ಅವುಗಳ ಚಲನವಲನೆ ಮತ್ತು ನೀವು ನೀವೇನು ನಿದ್ದೆ ಬರ್ತಾ ಇಲ್ಲ, ಅರ್ಧ ತಲೆನೋವು, ಮೈಗ್ರೀನ್ ಈ ಥರ ತಲೆನೋವುಗಳು ನಿವಾರಣೆ ಮಾಡತಕ್ಕಂಥ ಶಕ್ತಿ ಹೊಂದಿದೆ ಸ್ನೇಹಿತರೆ. ಮತ್ತು ನಿಮಗೆ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಿ ಮತ್ತು ನಾವೇನು ಶಂಖ ಮುದ್ರದಲ್ಲಿ ಮಾಡೋದ್ರಿಂದ ನೆಗೆಟಿವ್ ಥಾಟ್ಸನ್ನು ಡಿಲೀಟ್ ಮಾಡತಕ್ಕಂಥ ಶಕ್ತಿ ನಮ್ಮ ಭ್ರಾಮರಿ ಪ್ರಾಣಾಯಾಮ ಹೊಂದಿದೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ನೀವು ಹೊಸದಾಗಿ ಶುರು ಮಾಡೋರು 5 ಬಾರಿ ಮಾಡಿ ಭ್ರಾಮರಿ ಪ್ರಾಣಾಯಾಮವನ್ನು ಮತ್ತು ನೀವು ನಿರಂತರ ಮಾಡೋರು 21 ಬಾರಿ ಭ್ರಾಮರಿ ಪ್ರಾಣಾಯಾಮವನ್ನು ನೀವು ಮಾಡ್ಕೋಬಹುದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಥರ ನಾವು ಧ್ಯಾನದಲ್ಲಿ ಕುಳಿತುವಾಗ ನಮಗೆ ತೇಗ್ ಬರ್ತಿದೆ, ಗ್ಯಾಸ್ ಪಾಸ್ ಆಗ್ತಿದೆ ಮತ್ತು ಧ್ಯಾನಲ್ಲಿ ಕೂತ್ಕೋವಾಗ ನಾವು ನಿದ್ದೆಯಲ್ಲಿ ಜಾರ್ತಾ ಇದ್ದೀವಿ ಅಂತಂದರೆ ನಮ್ಮ ಮನಸ್ಸಿಗೆ ಮತ್ತು ನಮ್ಮ ದೇಹಕ್ಕೆ ಧ್ಯಾನ ಹತ್ತದ ಇದೆ ಅಂತ ಹೇಳ್ಬಿಟ್ಟು ಅರ್ಥ ಸ್ನೇಹಿತರೆ. ಅದರಿಂದ ಯಾವುದೇ ನಮಗೆ ತೇಗ್ ಬಂತಂದ್ರೆ, ಗ್ಯಾಸ್ ಬಂತಂದ್ರೆ ಯಾವುದೇ ಕಾರಣಕ್ಕೂ ಅವುಗಳಿಗೆ ನಾವು ಸ್ಟಾಪ್ ಮಾಡಬಾರ್ದು. ಅವುಗಳ ಪಾಡಿಗೆ ಅವುಗಳು ಹೋಗ್ತಾ ಇರಲಿ ಮತ್ತು ತೇಗ್ ಬರ್ತಾ ಇರಲಿ, ನಮ್ಮ ಪಾಡಿಗೆ ನಾವು ಧ್ಯಾನವನ್ನು ಮಾಡ್ತಾ ಇರ್ಬೇಕು ಸ್ನೇಹಿತರೆ. ಈಗ ಬನ್ನಿ ನಾವು ಓಂಕಾರ ಮತ್ತು ಈಗ ಓಂಕಾರ ಭ್ರಮರಿ ಮಾಡಿದ್ದೀವಿ, ಈಗ ರಿಲ್ಯಾಕ್ಸೇಷನ್ ಮಾಡೋಣ. ರಿಲ್ಯಾಕ್ಸೇಷನ್ ಅಂತಂದರೆ ಧ್ಯಾನ ಅಂತಂದ್ರೆ ಏನು? ಧ್ಯಾನ ಅಂತಂದರೆ ನಮ್ಮ ಮನಸ್ಸು ಮತ್ತು ದೇಹವನ್ನು ಒಂದುಗೂಡಿಸತಕ್ಕಂಥದ್ದು ಸ್ನೇಹಿತರೆ. ನಮ್ಮ ಮನಸ್ಸು ಅಂದರೆ ಏನು? ಚಂಚಲ ಅಂದರೆ ಚಂಚಲ, ಬಹಳ ಅಂದರೆ ಬಹಳ ಚಂಚಲವಾಗಿರುತ್ತೆ. ನಮ್ಮ ಮನಸ್ಸನ್ನು ನಾವು ಹತೋಟಿಗೆ ತರುವುದನ್ನು ಪ್ರಯತ್ನವನ್ನು ಮಾಡಬೇಕು ಮತ್ತು ನಾವು ಈ ಥರ ಪ್ರತಿನಿತ್ಯ ಧ್ಯಾನದಲ್ಲಿ ನಮ್ಮ ದೇಹ ಮತ್ತು ಮನಸ್ಸನ್ನು ಒಗ್ಗೂಡಿಸ್ತಾ ಬರೋದರಿಂದ ನಮಗೆ ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ, ಏಕಾಗ್ರತೆ ಅನ್ನೋದು ನಮಗೆ ಬರುತ್ತೆ ಸ್ನೇಹಿತರೆ. ಯಾವಾಗ ನಮಗೆ ಏಕಾಗ್ರತೆ, ಆತ್ಮಸ್ಥೈರ್ಯ ಬರುತ್ತವೆ ಸ್ನೇಹಿತರೆ, ಯಾವಾಗ ಆ ದಿನ ನಮಗೆ ಲವಲವಿಕೆಯಿಂದ ಇರೋದು, ಮುಗುಳುನಗೆಯಿಂದ ಇರ್ಬೋದು ಮತ್ತು ನೀವು ಮಾಡೋ ಕೆಲಸಗಳಲ್ಲಿ ಆ ಇಡೀ ದಿನ ಆನಂದದಿಂದ ಮತ್ತು ಸಂತೋಷದಿಂದ ಮತ್ತು ಆ ಕೆಲಸವನ್ನು ಸರಳವಾಗಿ ಮತ್ತು ವೇಗವಾಗಿ ಮಾಡಬಹುದು. ಯಾವಾಗ ನಿಮಗೆ ಏಕಾಗ್ರತೆ ಅನ್ನೋದು ಬರುತ್ತೆ ಸ್ನೇಹಿತರೆ, ಆವಾಗ ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಲಿಕ್ಕೆ ಬಹಳ ಅನುಕೂಲಗಳು ಆಗತ್ತೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ಧ್ಯಾನ, ಪ್ರತಿನಿತ್ಯ ಸ್ನಾನ ಸ್ನೇಹಿತರೆ. ಸೊ ಬನ್ನಿ ಈಗ ನಾವು ಧ್ಯಾನದಲ್ಲಿ ಕುಳಿತುಕೊಳ್ಳೋಣ ಸ್ನೇಹಿತರೆ. ಧ್ಯಾನದಲ್ಲಿ ನಾವು ಕುಳಿತುಕೋಬೇಕಂತಂದ್ರೆ ಮೊದಲನೇದಾಗಿ ನೋಡಿ, ನಾವು ಹೇಗೆ ಕುಳಿತೀವಿ ಇದೇ ಥರ ನಾವು ನಿಮಗೆ ಯಾವುದು ಕಂಫರ್ಟ್ ಆಗುತ್ತೋ, ವಜ್ರಾಸನ ಆದರೆ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ, ಸುಖಾಸನ ಆದರೆ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ನೀವು ಧ್ಯಾನದಲ್ಲಿ ಕುಳಿತುಕೊಳ್ಳತಕ್ಕಂಥ ಸಮಯ
ನಿಮಗೆ ನಿಮ್ಮ ದೇಹದಲ್ಲಿರೋ ಅಂಗಾಂಗಗಳಿಗೆ ನೋವುಗಳು ಆಗದೇ ಇರೋ ಥರ ಆರಾಮದಾಯಕವಾಗಿ ಕುಳಿತುಕೊಂಡು ಧ್ಯಾನವನ್ನು ಶುರು ಮಾಡಿ ಸ್ನೇಹಿತರೆ. ಸೊ ಬನ್ನಿ ಈಗ ನಾವು ಧ್ಯಾನವನ್ನು ಶುರು ಮಾಡೋಣ. ಧ್ಯಾನಕ್ಕೆ ಕುಳಿತುಕೊಂಡ ಮುಂಚೆ ಒಂದು ದೀರ್ಘ ಉಸಿರನ್ನು ತಗೊಂಡು ದೀರ್ಘವಾಗಿ ನಿಧಾನವಾಗಿ ಉಸಿರನ್ನು ಬಿಡಿ ಸ್ನೇಹಿತರೆ. ಮತ್ತು ಈಗ ನೋಡಿ, ಸೊಂಟದ ಮೂಳೆಯನ್ನು ನೇರವಾಗಿ ಮಾಡ್ಕೊಳ್ಳಿ ಮತ್ತು ಈಗ ಧ್ಯಾನವನ್ನು ಶುರು ಮಾಡೋಣ. ಬನ್ನಿ ಸ್ನೇಹಿತರೆ. ಕಣ್ಣನ್ನು ಮುಚ್ಚಿ. ನಾವು ಕಣ್ಣನ್ನು ಮುಚ್ಚಿ ಧ್ಯಾನವನ್ನು ಶುರು ಮಾಡುವಾಗ ಸ್ನೇಹಿತರೆ, ನಮಗೆ ಹಲವಾರು ಯೋಚನೆಗಳು ಕಣ್ಣು ಮುಂದೆ ಬರೋಕ್ಕೆ ಶುರು ಆಗ್ತವೆ. ದಯವಿಟ್ಟು ಆ ಬರೋ ಯೋಚನೆಗಳಿಗೆ ಯಾವುದಕ್ಕೂ ನಾವು ಉತ್ತರವನ್ನು ನೀಡೋದು ಬೇಡ. ಅವುಗಳ ಪಾಡಿಗೆ ಅವು ಬರ್ತಾ ಇರಲಿ, ನೀವು ಅದಕ್ಕೆ ಉತ್ತರವನ್ನು ನೀಡಬೇಡಿ. ಮತ್ತು ನೀವು ಧ್ಯಾನದಲ್ಲಿ ಕುಳಿತುಕೊಳ್ಳುವಾಗ ಆರಾಮದಾಯಕ ಕುಳಿತುಕೊಳ್ಳಿ ಮತ್ತು ಮನಸ್ಸನ್ನು ಹಗುರವಾಗಿ ಮಾಡಿ ಮತ್ತು ದೇಹವನ್ನು ಸಡಿಲಗೊಳಿಸಿ ಸ್ನೇಹಿತರೆ. ಮತ್ತು ಸ್ನೇಹಿತರೆ, ಈಗ ಬನ್ನಿ ನಾವು ಧ್ಯಾನದಲ್ಲಿ ಮೊದಲನೇದಾಗಿ ಮಾಡಬೇಕಂತ ಅದು ಕೆಲಸ ಏನಂತಂದರೆ, ನಮ್ಮ ಮನಸ್ಸನ್ನು ನಮ್ಮ ದೇಹದಲ್ಲಿರೋ ಎಲ್ಲ ಭಾಗಗಳ ಮೇಲೆ ನಾವು ಗಮನವನ್ನು ಹರಿಸಬೇಕು ಸ್ನೇಹಿತರೆ. ಬನ್ನಿ ಮೊದಲನೇದಾಗಿ ನಮ್ಮ ತಲೆ ಮೇಲಿನ ಕೂದಲ ಮೇಲೆ ಗಮನವನ್ನು ಹರಿಸೋಣ. ನಮ್ಮ ತಲೆ ಕೂದಲು ಹೇಗಿದೆ ಅದನ್ನು ಊಹೆ ಮಾಡಿ ಮತ್ತು ಅದರ ಮೇಲೆ ಗಮನವನ್ನು ಹರಿಸಿ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ ಸ್ನೇಹಿತರೆ. ಯಾವುದೇ ಒತ್ತಡ ಬೇಡ, ಆತಂಕ ಬೇಡ, ಭಯ ಬೇಡ ಸ್ನೇಹಿತರೆ. ಆರಾಮದಾಯಕವಾಗಿ ಕುಳಿತುಕೊಳ್ಳಿ. ನೋಡಿ, ನಮ್ಮ ತಲೆ ಕೂದಲುಗಳು ಹೇಗಿದೆ ಅಂತ ಗಮನಿಸಿದ್ವಿ ಮತ್ತು ನಮ್ಮ ಹಣೆ, ಕಣ್ಣುಗಳು, ಕಣ್ಣು ರೆಪ್ಪೆಗಳು, ಮೂಗು, ತುಟಿ, ನಾಲಿಗೆ, ಹಲ್ಲು, ಒಸಡೆ ಮತ್ತು ಈಗ ನಮ್ಮ ಗಂಟಲು ಭಾಗವನ್ನು ಗಮನ ಹರಿಸೋಣ. ಕುತ್ತಿಗೆಯ ಭಾಗ, ಭುಜ, ಎದೆ ಭಾಗ, ಬೆನ್ನು, ಅಂಗೈ, ಕೈ ಬೆರಳುಗಳು, ಹೊಟ್ಟೆ ಭಾಗ, ಸೊಂಟ ಭಾಗ, ಹೊಟ್ಟೆಯಲ್ಲಿರೋ ಎಲ್ಲ ಭಾಗಗಳನ್ನು ಒಮ್ಮೆ ನಾವು ಗುರುತಿಸ್ಕೊಂಡು ಆರಾಮದಾಯಕವಾಗಿ ಬರೋಣ ಸ್ನೇಹಿತರೆ. ನೋಡಿ, ಶ್ವಾಸಕೋಶ, ಲಿವರ್, ಕಿಡ್ನಿ, ಹಾರ್ಟ್, ಚಿಕ್ಕ ಕರಳು, ದೊಡ್ಡ ಕರಳು, ಜಠರ, ಈ ಥರ ಎಲ್ಲ ನಮ್ಮ ಹೊಟ್ಟೆಯಲ್ಲಿರೋ ಎಲ್ಲ ಭಾಗಗಳನ್ನೊಮ್ಮೆ ನಿಧಾನವಾಗಿ ನಾವು ಗಮನ ಹರಿಸ್ಕೊಂಡು ಬರೋಣ ಸ್ನೇಹಿತರೆ. ತೊಡೆ ಭಾಗ, ಮೊಣಕಾಲು, ಕಾಲು ಬೆರಳುಗಳು ಮತ್ತು ಪಾದ, ಈ ಥರ ಪ್ರತಿನಿತ್ಯ ನಾವು ಧ್ಯಾನದಲ್ಲಿ ಕುಳಿತುಕೊಂಡು ಎಲ್ಲವನ್ನು ನಿಧಾನವಾಗಿ ಒಂದೊಂದಾಗಿ ಅವುಗಳನ್ನು ಗಮನ ಹರಿಸಿಕೊಂಡು ಗುರುತಿಸ್ಕೊಂಡು ಬರೋದರಿಂದ ಅವುಗಳ ಚಲನವಲನೆ ಮತ್ತು ದೇಹದಲ್ಲಿರೋ ಎಲ್ಲ ಅಂಗಾಂಗಗಳ ನಾವು ಆರೋಗ್ಯವನ್ನು ಕೂಡ ಗಮನಿಸಬಹುದು ಸ್ನೇಹಿತರೆ. ಜೊತೆಗೆ ಯಾವ ಅಂಗಾಂಗಕ್ಕೆ ಅನಾರೋಗ್ಯವಿದೆ ಅದನ್ನು ನಾವು ಕಂಡುಹಿಡಿಕೊಂಡು ಮುಂದಿನ ಪ್ರಿಕಾಷನ್ ಅನ್ನು ನಾವು ಡಾಕ್ಟರ್ಗಳ ಸಲಹೆಯ ಮೇರೆಗೆ ನಾವು ತಿಳಿದುಕೊಳ್ಳಬಹುದು ಸ್ನೇಹಿತರೆ. ಆರಾಮದಾಯಕವಾಗಿ ಕುಳಿತುಕೊಳ್ಳಿ. ಯಾವುದೇ ಕಾರಣಕ್ಕೂ ಒತ್ತಡ ಬೇಡ. ದೇಹವನ್ನು ಸಡಿಲಿಸಿ ಮತ್ತು ಮನಸ್ಸನ್ನು ಹಗುರ ಮಾಡಿ ಸ್ನೇಹಿತರೆ. ಧ್ಯಾನದಲ್ಲಿ ನಮಗೆ ಏಕಾಗ್ರತೆ ಅನ್ನೋದು ಬಹಳ ಅಂದರೆ ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ. ಆರಾಮಾಗಿ ಕೂತ್ಕೊಳ್ಳಿ, ಕಣ್ಣನ್ನು ತೆರೆಯಬೇಡಿ. ಮತ್ತು ಸ್ನೇಹಿತರೆ, ನಮ್ಮ ದೇಹದಲ್ಲಿರೋ ಎಲ್ಲ ಭಾಗಗಳನ್ನು ಗುರುತಿಸಾದ ನಂತರ ಈಗ ನಮ್ಮ ಮೂಗಿನ ಉಸಿರಾಟದ ಮೇಲೆ ಗಮನವನ್ನು ಹರಿಸೋಣ. ಬನ್ನಿ.
ನೋಡಿ ಸ್ನೇಹಿತರೆ, ನಮ್ಮ ಮೂಗು ಈಗ ನಿಧಾನವಾಗಿ ಉಸಿರಾಡ್ತಾ ಇದೆ. ನಮ್ಮ ಮೂಗಿನ ಉಸಿರಾಟದ ಮೇಲೇನೋ ಗಮನಹರಿಸಿ. ನಮ್ಮ ಮೂಗು ಈಗ ನಿಧಾನವಾಗಿ ಉಸಿರಾಡ್ತಾ ಇದೆ. ಅದರ ಮೇಲೆಯೇ ನಾವು ಗಮನವನ್ನು ಹರಿಸಬೇಕು. ನೀವು 15 ನಿಮಿಷ ಮಾಡ್ತಾ ಇದ್ದೀರೋ, 30 ನಿಮಿಷ ಮಾಡ್ತಾ ಇದ್ದೀರೋ, ಅದಾದ ನಂತರ 2 ಕೈಗಳನ್ನು ರಿಲೀಸ್ ಮಾಡಿ ಮತ್ತು ಕಣ್ಣಿನ ರೆಪ್ಪೆಯನ್ನು ಒರೆಸಿ ಆರಾಮದಾಯಕವಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಇದು ಸ್ನೇಹಿತರೆ ಈಗ ನೋಡಿ, ನಾವು ಧ್ಯಾನವನ್ನು ಮಾಡಿದ ನಂತರ ನಾವು ಕಣ್ಣನ್ನು ತೆರೆದುವಾಗ ನಮಗೆ ಆ ಬೆಳಕು ಕಾಣುತ್ತೆ ಸ್ನೇಹಿತರೆ. ಅವಾಗ ನಮ್ಮ ಮನಸ್ಸು ಫುಲ್, ನಮ್ಮ ದೇಹ ಮತ್ತು ಮನಸ್ಸು ಒಂಥರ ಫುಲ್ಲು ರಿಚಾರ್ಜ್ ಆಗಿದೆ ಅನ್ನೋ ಫೀಲಿಂಗ್ ಮತ್ತು ಹೊಸ ಹೊಸ ಆ ನೋಟವನ್ನು, ಹೊಸ ಬೆಳಕನ್ನು ನೋಡೋ ಥರ ಫೀಲಿಂಗ್ ನಮ್ಮ ಮನಸ್ಸಿಗೆ ಮತ್ತು ನಮ್ಮ ದೇಹಕ್ಕಾಗತ್ತೆ ಸ್ನೇಹಿತರೆ. ಸೊ ಇದು ಸ್ನೇಹಿತರೆ. ಮತ್ತು ನಿಮಗೆ ಯೋಚನೆಗಳು, ಕೆಟ್ಟ ಯೋಚನೆಗಳು ಇದೆ ಅಂದರೆ ನಿವಾರಣೆ ಮಾಡ್ಕೋಬೇಕಾದ್ರೆ ಮತ್ತು ನಿಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳನ್ನು ಆರೋಗ್ಯವಾಗಿ ಇಟ್ಕೋಬೇಕಾದ್ರೆ ಪ್ರತಿನಿತ್ಯ ಧ್ಯಾನ, ಪ್ರತಿನಿತ್ಯ ಸ್ನಾನ ಸ್ನೇಹಿತರೆ, ಮತ್ತು ಪ್ರತಿನಿತ್ಯ ಧ್ಯಾನ ಮಾಡುವುದರಿಂದ ಆ ಇಡೀ ದಿನ ನಿಮಗೆ ಆನಂದ ಮತ್ತು ಚೈತನ್ಯ ಮತ್ತು ಸಂತೋಷದಿಂದ ಇರ್ಬೋದು ಸ್ನೇಹಿತರೆ. ಸೊ ಅದರಿಂದ ಪ್ರತಿನಿತ್ಯ ನೀವು ಧ್ಯಾನ ಮಾಡಿ, ಅದನ್ನು ಅನುಭವಿಸಿ ಮತ್ತು ನಿಮ್ಮ ಫ್ಯಾಮಿಲಿಗೆ, ಎಲ್ಲ ಮಕ್ಕಳಿದ್ದಾರೆ ಅಂದರೆ 8 ವರ್ಷದ ಮೇಲ್ಪಟ್ಟ ಮಕ್ಕಳಿಗೂ ಧ್ಯಾನವನ್ನು ಕೊಡಿಸಿ, ಪ್ರಾಣಾಯಾಮಗಳನ್ನು ಮಾಡಿಸಿ, ಮುದ್ರಾ ಪ್ರಾಣಾಯಾಮಗಳನ್ನು ಮಾಡಿಸಿ. ಅದರಿಂದ ನಿಮ್ಮ ಫ್ಯೂಚರು ಬೆಳೀತದೆ. ಅಂದರೆ ನಮ್ಮ ಶ್ವಾಸ, ನಮ್ಮ ಉಸಿರಾಟವನ್ನು ವೃದ್ಧಿ ಆಗ್ತದೆ ಮತ್ತು ನಮ್ಮ ಆಯುಷನ್ನು ವೃದ್ಧಿ ಮಾಡತಕ್ಕಂಥ ಶಕ್ತಿ ಧ್ಯಾನ ಹೊಂದಿದೆ ಅಂತ ಹೇಳ್ತೀನಿ ಸ್ನೇಹಿತರೆ. ಮತ್ತು ಇದು ಆಗಿತ್ತು ಇವತ್ತಿನ ಧ್ಯಾನ. ನಮಗೆ ಕೆಟ್ಟ ಯೋಚನೆ ಜೊತೆಗೆ ಸ್ನೇಹಿತರೆ, ನಿಮಗೆ ಜಾಸ್ತಿ ಒತ್ತಡ ಇದೆಯಾ, ನಿಮಗೆ ಟೆನ್ಷನ್ಗಳು ಜಾಸ್ತಿ ಇದೆಯಾ ಅಂದರೆ ಇವತ್ತಿಂದನೇ ಶುರು ಮಾಡಿ ಸ್ನೇಹಿತರೆ. ನಿಮಗೆ ಸ್ಟಾರ್ಟಿಂಗಲ್ಲಿ ನೀವು ಶುರು ಮಾಡುವಾಗ ಸ್ವಲ್ಪ ನಿಮಗೆ ಕಠಿಣನೇ ಅಂತ ಅನಿಸ್ಬೋದು ಧ್ಯಾನ. ಬರ್ತಾ 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 ನೀವು ಮಾಡಿದಿರಿ ಅಂದರೆ ಅದರಿಂದ ಕೆಟ್ಟ ಯೋಚನೆಗಳು ಡಿಲೀಟ್ ಮಾಡುತ್ತೆ ಮತ್ತು ಒಳ್ಳೆಯ ಯೋಚನೆಗಳನ್ನು ಕೊಡುತ್ತೆ. ಮತ್ತು ನೀವು ಯಾವುದರ ಒಳಗಡೆ ನೀವೇನು ಖಿನ್ನತೆಗೆ ಒಳಗಾಗಿದ್ದೀರಾ ಅದಕ್ಕೆ ಉತ್ತರ ಧ್ಯಾನ ಕೊಡುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಮ್ಮ ಮನಸ್ಸಿಗೆ ಮತ್ತು ನಮ್ಮ ದೇಹಕ್ಕೆ ಯಾವಾಗ ಜ್ಞಾನ, ಧ್ಯಾನ, ಗಾನ ಇವು 3 ನಮ್ಮ ಮನಸ್ಸಿಗೆ ಮತ್ತು ನಮ್ಮ ದೇಹಕ್ಕೆ ನಾವು ಅದನ್ನು ಅಳವಡಿಸ್ಕೊಳ್ತೀವೋ ಆವಾಗ ನಮಗೆ ಯಾವುದೇ ಎಷ್ಟೇ ದೊಡ್ಡ ಬೆಟ್ಟದ ಥರ ನಮಗೆ ಒತ್ತಡವನ್ನು ಬೀರಿದೆ ಅಂತಂದ್ರೂ ಅದನ್ನು ನಾವು ಕರ್ಪೂರವನ್ನು ಹೇಗೆ ದೇವರ ಮುಂದೆ ಇಟ್ಟು ನಾವು ಅದನ್ನು ಹಚ್ಚಿ ಕರಗಿಸ್ತೀವೋ ಅದೇ ಥರ ಧ್ಯಾನ ನಾವು ಮಾಡೋದ್ರಿಂದ ಆ ಕರ್ಪೂರ ಹೇಗೆ ಕರಗತ್ತೆ ಹಾಗೇನೆ ನಿಮಗೆ ಎಷ್ಟು ದೊಡ್ಡದು ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮನ್ನು ನೀವು ಆರಾಮಾಗಿ ಕರಗಿಸ್ಕೋಬೋದು ಸ್ನೇಹಿತರೆ. ಸೊ ಅದರಿಂದ ನಿಮ್ಗೆ ಎಷ್ಟೇ ದೊಡ್ಡ ಯೋಚನೆ, ಎಷ್ಟೇ ದೊಡ್ಡ ಕಷ್ಟಗಳಿದೆ, ನನಗೆ ಈ ಥರ ಯೋಚನೆ ಇದೆ, ಈ ಥರ ಒತ್ತಡ ಇದೆ ಅಂತಂದರೆ ದಯವಿಟ್ಟು ನೀವು ಧ್ಯಾನವನ್ನು ಶುರು ಮಾಡಿ, ವ್ಯಾಯಾಮವನ್ನು ಶುರು ಮಾಡಿ. ಅವಾಗ ಅದೇ ನಿಮಗೆ ಒಳ್ಳೆ ದಾರಿಯಲ್ಲಿ ನಡೆಸುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಇದು ಆಗಿತ್ತು ಇವತ್ತಿನ ಸಂಚಿಕೆ. ಸೊ ಬನ್ನಿ, ಇನ್ಕ್ರೆಡಿಬಲ್ ಹೆಲ್ತ್ ಸೀಕ್ರೆಟ್ ಪ್ರತಿನಿತ್ಯ ಒಂದು ವಿಡಿಯೋ ಜೊತೆಗೆ ಇನ್ಕ್ರೆಡಿಬಲ್ ಹೆಲ್ತ್ ಸೀಕ್ರೆಟ್ ಅಂತ ಏನು ನಾನು ತಿಳಿಸ್ತಾ ಇರ್ತೀನಿ. ನೋಡಿ ಸ್ನೇಹಿತರೆ, ಇವತ್ತು ತಂದಿರತಕ್ಕಂಥದ್ದು ಬಹಳ ಅಂದರೆ ಬಹಳ ಮುಖ್ಯವಾಗಿದೆ. ಮತ್ತು ಸ್ನೇಹಿತರೆ, ಇದು ನಿಮಗೆ ಕೆಲವರಿಗೆ ಇದ್ರ ಬಗ್ಗೆ ಮಾಹಿತಿ ತಿಳಿದಿರ್ಬೋದು ಮತ್ತು ಕೆಲವರಿಗೆ ಇದ್ರ ಬಗ್ಗೆ ತಿಳಿದಿಲ್ಲ. ಸೊ ಇದು ನೋಡಿ, ಇದನ್ನು ನಾವು ಹುಚ್ಚೆಳ್ಳೆಂದು ಕರೆಯುತ್ತೇವೆ ಸ್ನೇಹಿತರೆ. ಸೊ ಹುಚ್ಚೆಳ್ಳು, ಇದನ್ನ ಗುರಳು ಅಂತ ಹೇಳ್ಬಿಟ್ಟು ಕೂಡ ಕೆಲವರು ಕರೀತಾರೆ. ಗುರಳ್ಳು, ಹುಚ್ಚೆಳ್ಳು ಅಂತ ಹೇಳ್ಬಿಟ್ಟು ಕರಿತೀವಿ ಸ್ನೇಹಿತರೆ. ನಾವು ಇವತ್ತು ಇದರಲ್ಲಿ ಸಿಗೋತಕ್ಕಂಥ ವಿಟಮಿನ್ಸ್ಗಳು ನಾವು ತಿಳಿಸ್ಕೊಂಡು ಬರ್ಬೇಕಂತಂದ್ರೆ ಮುಖ್ಯವಾಗಿ ವಿಟಮಿನ್ಸ್ ಇ, ವಿಟಮಿನ್ ಸಿ ಮತ್ತು ಒಮೆಗಾ 3 ಇದರಲ್ಲಿ ಇರತಕ್ಕಂಥದ್ದು ಮತ್ತು ಕ್ಯಾಲ್ಸಿಯಂ, ಫಾಸ್ಫರಸ್, ಐರನ್ ಇರೋದು ಗುಣಗಳು ಇದು ಹೊಂದಿದೆ ಸ್ನೇಹಿತರೆ ಹುಚ್ಚೆಳ್ಳು ಸ್ನೇಹಿತರೆ. ಇದನ್ನು ನಾವು ಹುಚ್ಚೆಳ್ಳು ಅಂತ ಹೇಳ್ಬಿಟ್ಟು ಕರಿತೀವಿ. ಇದನ್ನು
ನೈಜಿರ್ ಸೀಡ್ ಅಂತ ಹೇಳ್ಬಿಟ್ಟು ಕೂಡ ಇದನ್ನ ಇಂಗ್ಲಿಷಲ್ಲಿ ಕರೀತಾರೆ ಸ್ನೇಹಿತರೆ. ನೈಜಿರ್ ಸೀಡ್, ಹುಚ್ಚೆಳ್ಳು ಅಥವಾ ಗುರಳ್ಳು ಅಂತ ಹೇಳ್ಬಿಟ್ಟು ಕರೀತಾರೆ. ಇದು ಚಿಕ್ಕ ಗುರಳ್ಳು ಅಂದ್ರೆ ಇದನ್ನ ನೋಡಿ ಚಿಕ್ಕದಾಗಿರುತ್ತೆ. ಇದು ಹುಚ್ಚೆಳ್ಳು. ಮತ್ತೆ ಇದರ ಬಗ್ಗೆ ನಾನು ಡಿಸ್ಕ್ರಿಪ್ಷನ್ ಬರೆದಿರ್ತೀನಿ. ಮತ್ತು ಇದು ನಮಗೆ ಮುಖ್ಯವಾಗಿ ನಾವು ಇದರ ಬಗ್ಗೆ ಇದನ್ನು ನಾವು ತಗೊಳ್ಳೋದ್ರಿಂದ ಅಂದರೆ ನಾನು ನಿಮಗೆ ಖಾದ್ಯಗಳನ್ನು ಇದರ ಪರಿಚಯವನ್ನು ಮಾಡಿಸ್ತೀನಿ ಸ್ನೇಹಿತರೆ. ನಾವು ಖಾದ್ಯವನ್ನಾಗಿ ಇದನ್ನು ನಾವು ನಮ್ಮ ದೇಹಕ್ಕೆ ಸೇವನೆ ಮಾಡೋದ್ರಿಂದ ಮಾಡುವುದು ಹೇಗೆ ಹೇಗೆ ಅಂತ ಮತ್ತು ಹೇಗೆಲ್ಲ ಮಾಡ್ತಾ ಇದ್ದಾರೆ ಅಂತಂದರೆ, ಇದನ್ನು ಹುಚ್ಚೆಳ್ಳು ಪೌಡ್ರನ್ನು ಮಾಡ್ಕೊಳ್ತಾರೆ. ಶೇಂಗಾದ ಬೀಜ ಪೌಡರ್ ಮತ್ತು ಚಟ್ನ ಪುಡಿ ಹೇಗೆ ಮಾಡ್ಕೊಳ್ತೀವಿ ಅದೇ ಥರ ಹುಚ್ಚೆಳ್ಳು ಪುಡಿ ಮಾಡ್ಕೊಳ್ತಾರೆ ಮತ್ತು ಇದನ್ನು ಚಟ್ನಿ ರೂಪದಲ್ಲಿ ಮಾಡ್ತಾರೆ ಸ್ನೇಹಿತರೆ. ನೀವು ಶೇಂಗಾದ ಚಟ್ನಿ ಹೇಗೆ ಮಾಡ್ತೀರಾ ಅದೇ ಸೇಮ್ ವಿಧಾನ. ಶೇಂಗಾವನ್ನು ತೆಗೆದು ಹುಚ್ಚೆಳ್ಳನ್ನು ನೀವು ಆ್ಯಡ್ ಮಾಡ್ಕೋಬೇಕು ಅಷ್ಟೇ ಸ್ನೇಹಿತರೆ. ಸೊ ಆ ರೂಪದಲ್ಲಿ ಕೂಡ ನೀವು ಸೇವನೆ ಮಾಡ್ಬೋದು. ಮತ್ತು ಇದರಲ್ಲಿ ಸಿಗೋತಕ್ಕಂಥ ನಮಗೆ ಖನಿಜಾಂಶಗಳು ಅಂತಂದರೆ ಪೋಷಕಾಂಶಗಳು ಅಂತಂದರೆ ಸ್ನೇಹಿತರೆ, ಮೊದಲನೇದಾಗಿ ನೋಡಿ ನಿಮಗೆ ಕೂದಲ ಆರೋಗ್ಯ ಮತ್ತು ಚರ್ಮ ಮತ್ತು ಕಾಂತಿ, ನಾವು ಸೌಂದರ್ಯವಾಗಿ ಕಾಣಲು ಮತ್ತು ನಮ್ಮ ಕೂದಲ ಆರೋಗ್ಯವನ್ನು ಕಾಪಾಡತಕ್ಕಂಥ ಗುಣ ಇದು ಹುಚ್ಚೆಳ್ಳು ಹೊಂದಿದೆ ಸ್ನೇಹಿತರೆ. ಮತ್ತು ನಿಮಗೆ ಜೀರ್ಣಕ್ರಿಯೆ ಮತ್ತು ರಕ್ತ ಶುದ್ಧಿ ಮಾಡೋಕೆ ಮತ್ತು ನಿಮಗೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಇದೆ ಸ್ನೇಹಿತರೆ. ರೋಗ ನಿರೋಧಕ ಶಕ್ತಿ ಹೆಚ್ಚಿದೆ ಸ್ನೇಹಿತರೆ ಇದರಲ್ಲಿ. ಸೊ ಅದರಿಂದ ನೀವು ಇದನ್ನು ಬಳಸ್ಕೊಂಡು ಬರೋದ್ರಿಂದ ನಿಮಗೆ ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ, ರಂಜಕ, ಫಾಸ್ಫರಸ್, ಜಿಂಕ್ ಇವೆಲ್ಲ ನಮಗೆ ನಿವಾರಣೆ ಆಗುತ್ತದೆ. ಮತ್ತು ಕೆಮ್ಮು, ದಮ್ಮು ಸ್ನೇಹಿತರೆ, ಬಹಳ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಈ ಹುಚ್ಚೆಳ್ಳಿನ ರಹಸ್ಯ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಕೆಮ್ಮು, ದಮ್ಮು ಮತ್ತು ನಿಮಗೆ ಶ್ವಾಸಕೋಶದಲ್ಲಿ ಏನಾದರೂ ಅಡಚಣೆ ಇದೆ ಅಂತಂದರೆ ಈ ಹುಚ್ಚೆಳ್ಳನ್ನು ನೀವು ಪ್ರತಿನಿತ್ಯ ಮಿತವಾಗಿ ಬಳಸ್ಕೊಂಡು ಬರೋದ್ರಿಂದ ನಿಮ್ಮ ಉಸಿರಾಟದ ಅಸ್ತಮದ ಸಮಸ್ಯೆಗಳು ದೂರ ಆಗುತ್ತೆ, ಶ್ವಾಸಕೋಶದ ಸಮಸ್ಯೆ ದೂರ ಆಗುತ್ತೆ ಮತ್ತು ನೀವು ಉಸಿರಾಟವನ್ನು ಆರಾಮದಾಯಕವಾಗಿ ಉಸಿರಾಡಬಹುದು ಸ್ನೇಹಿತರೆ. ಸೊ ಇದು ಆಗಿತ್ತು ಸ್ನೇಹಿತರೆ. ಮತ್ತು ಇದರಲ್ಲಿ ಬಹಳಷ್ಟು ಗುಣಗಳಿದ್ದಾವೆ. B12, B3, ಒಮೆಗಾ 3 ಮತ್ತು ವಿಟಮಿನ್ಸ್ E, C ಈ ಥರ ಎಲ್ಲವೂ ಇದ್ದಾವೆ. ಇದರ ಬಗ್ಗೆ ನಾನು ಪೂರ್ತಿಯಾಗಿ ಡಿಸ್ಕ್ರಿಪ್ಷನ್ಲಿ ಬರೆದಿರ್ತೀನಿ ಸ್ನೇಹಿತರೆ. ಹುಚ್ಚೆಳ್ಳು ಇಂದ ಆದಷ್ಟು ಬೇಗ ನಮಗೆ ಪೋಷಕಾಂಶಗಳು ಸಿಗ್ತವೆ ಮತ್ತು ರಿಸಲ್ಟ್ ಕೂಡ ಆದಷ್ಟು ಬೇಗ ಸಿಗುತ್ತೆ ಸ್ನೇಹಿತರೆ. ನೀವು ಇದನ್ನು 1 ವಾರ ನೀವು ಬಳಕೆ ಮಾಡ್ಕೊಂಡು ಬರೋದ್ರಿಂದ ನಿಮಗೆ ಆ ರಿಸಲ್ಟನ್ನು ನೀವು ಕಾಣಬಹುದು ಸ್ನೇಹಿತರೆ. ಸೊ ಇದು ಆಗಿತ್ತು ಇವತ್ತಿನ ವಿಡಿಯೋದಲ್ಲಿ. ಇದೇ ಥರ ಹೊಸ ಮಾಹಿತಿಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ, ಏಕ್ ಭಾರತ್, ಸ್ವಚ್ಛ ಭಾರತ್, ಹೆಲ್ದಿ ಭಾರತ್ ಆಗಬೇಕಂತಂದ್ರೆ ದಯವಿಟ್ಟು ಎಲ್ಲರೂ SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಫ್ಯಾಮಿಲಿ ಮೆಂಬರ್ ಆಗಿ ಧ್ಯಾನ ಕಲೀರಿ. ಪ್ರತಿನಿತ್ಯ ಧ್ಯಾನ, ಪ್ರತಿನಿತ್ಯ ಸ್ನಾನ ಅಂದ್ಕೊಂಡು ಧ್ಯಾನ ಕಲೀರಿ, ನೀವು ಕಲೀರಿ, ನಿಮ್ಮ ಇಡೀ ಕುಟುಂಬದವ್ರನ್ನ ಆರೋಗ್ಯವಾಗಿರಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.